ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀಡ್ ಯುವರ್ ಡೈಲಿ ಲೈಫ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ಬ್ಯಾಂಕಿಂಗ ಜರ್ನಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ಒಬ್ಬ ಬ್ಯಾಂಕ್ ಆಸ್ಪಿರೆಂಟು. ಸೊ ನನ್ನ ಬ್ಯಾಂಕಿಂಗ್ ಸ್ಟಡಿಯನ್ನು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಗೆ ಹಂಚ್ಕೊಳ್ತಾ ಇದ್ದೆ. ಈಗ ಮೊದಲಿಗೆ ನಾನು 2025ರಲ್ಲಿ ಮೇದಿಂದ ಸ್ಟಾರ್ಟ್ ಮಾಡಿದ್ದಾನೆ ನನ್ನ ಬ್ಯಾಂಕಿಂಗ ಸ್ಟಡಿಯನ್ನು. ಸೊ ಇದಕ್ಕಿಂತ ಮುಂಚೆ ಒಂದು 2 ವರ್ಷ ಏನೈತೆ ನಾನು ಸ್ಟೇಟ್ ಗೋರ್ಮೆಂಟ್ಗೆ ಓದ್ತಾ ಇದ್ದೆ. ಸೊ ಕಾಲ್ಫರ್ಮ್ ಆಗಲಿಲ್ಲ. ಸೊ ಹಾಗಾಗಿ ನನ್ನ ಜರ್ನಿಯನ್ನು ಈಗ ಚೇಂಜ್ ಮಾಡಿ ನಾನು ಬ್ಯಾಂಕಿಂಗ ಸ್ಟಡಿ ಮಾಡತ್ನು. ಸೊ 2025ರಲ್ಲಿ ನಾನು ಮೊದಲಿಗೆ ಬರೆದಂಥ ಎಕ್ಸಾಮ SBI ಕ್ಲರ್ಕ್ ಹುದ್ದೆಯನ್ನು ನಾನು ಮೊದಲಿಗೆ ಬರೆದನು. ಸೊ ಆ ಥರ ಒಂದು ಸ್ಕೋರ್ ಕಾರ್ಡನ್ನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಈಗ. ಸೊ ಇಲ್ಲಿ ನನ್ನ ನೇಮ ಮತ್ತು ಡೇಟ್ ಆಫ್ ಬರ್ತನ್ನು ಹೈಡ್ ಮಾಡಿರ್ತನು. ಸೊ ಇಲ್ಲಿ ನನ್ನ ಸ್ಕೋರ್ ನೋಡ್ಬೋದು ನೀವು. ಸೊ ಇಲ್ಲಿ ನನ್ನ ಒಂದು ಫಸ್ಟ್ ಎಕ್ಸಾಮ್ ಒಳಗೆ ನಾನು 26 ಸ್ಕೋರನ್ನು ಇಲ್ಲಿ ಮಾಡಿರ್ತನು. ಸೊ ಈ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಮೆಥಮೆಟಿಕ್ಸ, ರೀಸನಿಂಗ, ಇಂಗ್ಲೀಷ 3 ಇರ್ತದೆ. ಸೊ 3 ಸೇರಿ ಇಲ್ಲಿ ಮಾರ್ಕ್ಸ್ ಬಂದಿದೆ. 26 ನನ್ನ ಫಸ್ಟ್ನೇ ಎಕ್ಸಾಮು. ಮತ್ತು ಇಲ್ಲಿ ಇನ್ನೊಂದೇನು ಡಿಫಿಕಲ್ಟ್ ಆಗ್ತೈತಿ ಅಂದ್ರೆ ಇಲ್ಲಿ 5 ಆಪ್ಷನ್ ಇರ್ತಾವೆ. ಸೊ ನೀವು ಎಕ್ಸಾಮ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ದಲ್ಲಿ 4 ಆಪ್ಷನ್ಗಳಿದ್ರೆ ಸೊ ಉತ್ತರಗಳನ್ನ 4 ಇದರಲ್ಲಿ ಕೊಟ್ಟಿರ್ತಾರೆ. ಒಂದು ಬರಲಿಲ್ಲ ಅಂದ್ರೆ 5ನೇ ಆಪ್ಷನನ್ನು ಟಿಕ್ ಮಾಡೋಕ್ಕೈತಿ. ಬಟ್ ಇಲ್ಲಿ ಏನಾಗುತ್ತೆ, ಬ್ಯಾಂಕಿಂಗ್ ಒಳಗೆ 5 ಆಪ್ಷನ್ಗಳು ನೀವು ಉತ್ತರಗಳನ್ನ ಇಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದು ತಪ್ಪು ಅನ್ನೋದನ್ನು ನಾವು ಇಲ್ಲಿ 4 ತಪ್ಪನ್ನು ತೆಗೆದು 1ಕ್ಕೆ ಇಲ್ಲಿ ರೈಟ್ ಆಗುತ್ತೆ. ಸೊ ಇದರಲ್ಲಿ ಕೂಡ ನೆಗೆಟಿವ್ ಅನ್ನೋದು ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ಟಫ್ ಆಗುತ್ತೆ ಇದೆ ಬ್ಯಾಂಕಿಂಗ್ ಎಕ್ಸಾಮ. ಇಲ್ಲಿ ನನ್ನ ಫಸ್ಟ್ ಎಕ್ಸಾಮ್ನಲ್ಲಿ SBI 2025ರಲ್ಲಿ 26.5 ಸ್ಕೋರನ್ನು ಇಲ್ಲಿ ಮಾಡಿರ್ತು. ಬಟ್ ಇಲ್ಲಿ ನಮ್ದು OBC ಕ್ಯಾಟಗರಿ ಇಲ್ಲಿ 61 ಕಟ್ ಆಫ್ ನಿಂತದ. EWS ಕೂಡ 61 ನಿಂತದ. ಇಲ್ಲಿ ಎಲ್ಲವೂ ಕೂಡ ಇಲ್ಲಿ 61ಕ್ಕೆ ನಿಲ್ಲಿಸಿದರು. ನೆಕ್ಸ್ಟ್ ಈ ಥರದ ಮೇನ್ಸ್ನಲ್ಲಿ ಏನೈತಿ ಮತ್ತು ಸ್ಕೋರ್ ಇಲ್ಲಿ ಕಡಿಮೆ ನಿಲ್ಲುವ ಸಾಧ್ಯತೆ ಇರ್ತದೆ. ಬಟ್ ಇಲ್ಲಿ ಪ್ರಿಲಿಮ್ಸ್ನಲ್ಲಿ ಇಲ್ಲಿ ಸ್ಕೋರ ಜಾಸ್ತಿ ನಿಲ್ತದೆ. ಸೊ ಅದಕ್ಕಾಗಿ ಇಲ್ಲಿ ಮೇನ್ಸ್ಗೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತಲೇ ಇಲ್ಲಿ ಬಂದಿದೆ. ಸೊ ನನ್ನ ಡೈಲಿ ಜರ್ನಿಯನ್ನು ನಾನು ಈ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ಬೇಕು ಅನ್ಕೊಂಡೀನಿ. ಇದೇ ನನ್ನ ಮೊದಲೇ ಎಕ್ಸಾಮ್ ಆಗಿತ್ತು 2025ರಲ್ಲಿ. ಈಗ 2026 ಕೂಡ ಕ್ಯಾಲೆಂಡರ್ನು ಕೂಡ ಈಗ ಆಗಲೇ ಬಿಟ್ಟಿರ್ತಾರೆ. ಸೊ ಬ್ಯಾಂಕಿಂಗ್ ಯಾರು ಓದತ್ತೀರಿ ಅವರ ನನ್ನ ವಿಡಿಯೋಗಳನ್ನ ಹಾಗೂ ನನ್ನ ಟಿಪ್ಸ್ಗಳನ್ನ ನೀವು ನೋಡ್ಕೋಬೋದು, ನಾ ಯಾವ ರೀತಿ ಸ್ಟಡಿ ನಡೆಸಿದ್ದೇನೆ ಅಂತ. ಸೊ ನಿಮ್ಮದು ಕೂಡ ನೀವು ಶೇರ್ ಮಾಡಬಹುದು. ಹೊಸಬ್ರು ಯಾರಾದರೂ ಈ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.